forever on fire. ದರ್ಶನ್ ಕೇಸಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರೆ ಶೀಘ್ರದಲ್ಲಿಯೇ ದರ್ಶನ್ ಕೇಸ್ನ ಚಾರ್ಜ್ ಶೀಟ್ ಆಗ್ತಾ ಇದೆ ಅಂತ. ಶೀಘ್ರದಲ್ಲಿಯೇ 90 ದಿನಗಳ ಕಾಲ ಟೈಮ್ ಇರುತ್ತೆ ಈ ಒಂದು ಕೇಸಲ್ಲಿ. 7 ವರ್ಷಗಳ ಕಾಲದ ಶಿಕ್ಷೆಯನ್ನು ಮೀರಿರುವ ಪ್ರಕರಣ ಆಗಿರೋ ಕಾರಣದಿಂದಾಗಿ ಈ ಒಂದು ಮರ್ಡರ್ ಕೇಸ್ ಅಂತ ಬಂದಾಗ ಒಂದು ವೇಳೆ ಇದರಲ್ಲಿ ಶಿಕ್ಷೆ ಪ್ರಕಟವಾದರೆ 7 ವರ್ಷಕ್ಕಿಂತ ಜಾಸ್ತಿನೇ ಶಿಕ್ಷೆ ಆಗೋದು. ಸೊ ಈ ಕಾರಣದಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥ ಶಿಕ್ಷೆ ಪ್ರಕರಣಗಳಲ್ಲಿ 90 ದಿನಗಳ ಕಾಲ ಚಾರ್ಜ್ ಶೀಟ್ ಹಾಕೋಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ 7 ವರ್ಷಕ್ಕಿಂತ ಕಡಿಮೆ ಆದರೆ 60 ದಿನ ಮಾತ್ರ ಟೈಮ್ ಇರುತ್ತೆ, ಅರ್ಥಾತ್ 2 ತಿಂಗಳು ಅಂತ. 2 ತಿಂಗಳು ಮಾತ್ರ ಟೈಮ್ ಇರುತ್ತೆ ಚಾರ್ಜ್ ಶೀಟ್ಗೆ. ಆದರೆ ಈ ಕೇಸಲ್ಲಿ ಟೈಮು 90 ದಿನಗಳ ಕಾಲ ಇದ್ದರೂ ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಚಾರ್ಜ್ ಶೀಟ್ ಆಗಬಹುದು ಅಂತ. ಚಾರ್ಜ್ ಶೀಟ್ ಆಗ್ತಿದೆ ಅಂತ ಹೇಳಿದ್ರೆ ಅರ್ಥ ಏನು ಗೊತ್ತಾ, ಎಲ್ಲ ತನಿಖೆ ಮುಗಿದಿದೆ ಇಲ್ಲಿ ಅಂತ. ತನಿಖೆ ಎಲ್ಲ ಮುಗಿದ ಮೇಲೆ ಅವ್ರು 100 ಸಾಕ್ಷಿ ಇಟ್ಕೊಂಡಿದ್ದಾರೋ, 200 ಸಾಕ್ಷಿ ಇಟ್ಕೊಂಡಿದ್ದಾರೋ, 1000 ಸಾಕ್ಷಿ ಇಟ್ಟಿದ್ದಾರೋ, ಎಲ್ಲವನ್ನು ಒಂದು ಕಡೆ ಇಟ್ಕೊಂಡು ಒಂಥರ ಒಂದು ಕಥೆ ಬರ್ದಂಗಿದು. ಪ್ರತಿಯೊಂದು ಒಂದೊಂದು ಘಟನೆಯನ್ನು ಕೂಡ ಆ ದಿನಾಂಕ, ಸಮಯ, FSL ರಿಪೋರ್ಟು, DNA ರಿಪೋರ್ಟು, ಅಟಾಪ್ಸಿ ರಿಪೋರ್ಟು, CCTV ಫುಟೇಜ್ಗಳು, ಗಾಡಿ ನಂಬರು, ಫಿಂಗರ್ ಪ್ರಿಂಟ್ಗಳು, ಒಂದು ಕೊಲೆಗೆ ಬಳಸಿರುವಂಥ ಆಯುಧಗಳು, ಅವರು ಯಾವ ಗಾಡೀಲಿ ಆ ಡೆಡ್ ಬಾಡಿಯನ್ನು ಸಾಗಿಸಿದ್ರು, ಕರ್ಕೊಂಡು ಬಂದಂಥ ವಿಧಾನ, ಆನಂತರದಲ್ಲಿ ಫೋನ್ ಕಾಲ್ಗಳು, ಟೆಕ್ಸ್ಟು, ಮೆಸೇಜು, ಸಂಚು, ಸ್ಥಳ ಮಹಜರು, ಯಾವ್ಯಾವ ಊರು, ಪ್ರತಿ ಎಷ್ಟೆಷ್ಟು ಜನ, ಯಾವ ರೀತಿ ಲಿಂಕು, ಬಳಕೆ ಆದಂಥ ಹಣಕಾಸು, ಅವ್ರು ಹಾಕಿದಂಥ ಬಟ್ಟೆ, ಶೂ, ಚಪ್ಪಲಿ, ಯಾವ್ಯಾವ ಆಯುಧವನ್ನು ಬಳಸಿ ಹೊಡೆದ್ರು ಅವತ್ತಿಗೆ ಅನ್ನೋ ಒಂದು ವಿಚಾರ, ಆ ಸ್ಥಳದಲ್ಲಿದ್ದಂಥ CCTVಗಳು, ಅಲ್ಲಿದ್ದಂಥ ಸಾಂದರ್ಭಿಕ ಸಾಕ್ಷ್ಯಗಳು, ಅಲ್ಲಿ ಸಿಕ್ಕಿರಬಹುದಂಥ ಪ್ರತ್ಯಕ್ಷದರ್ಶಿಯ ಹೇಳಿಕೆಗಳು, ಜೊತೆಗೆ ಗುಂಪಲ್ಲೊಬ್ಬನೇ ಮಾಫಿ ಸಾಕ್ಷಿ ಆಗಿರ್ತಕ್ಕಂಥ ಹೇಳಿಕೆಗಳು, ಪ್ರತಿಯೊಂದು ಕೂಡ ಒಂದು ನರೇಟ್ ಮಾಡ್ಕೊಂಡು ಬರ್ತಾರೆ. ಕಟ್ಟುಕತೆಗಳಲ್ಲ, ಸಾಕ್ಷಿ ಇರಬೇಕು. ಏನೇ ಬರೆದ್ರು ನೀವು ಅದಕ್ಕೆ ಪೂರಕವಾಗಿ ಸಾಕ್ಷಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಷ್ಟು ದಿನಗಳ ಪೊಲೀಸರ ಎಫರ್ಟು ವೇಸ್ಟ್ ಆಗಿಬಿಡುತ್ತೆ ಅಲ್ಲಿ. ಹಾಗಾಗಿ ಬಹಳ ಕೇರ್ಫುಲ್ಲಾಗಿ ಪೊಲೀಸರು ಎಷ್ಟು ಚೆನ್ನಾಗಿ ಗನ್ ಹಿಡ್ಕೊಳ್ಳೋದು ಕಲ್ತಿರ್ತಾರೋ ಅದಕ್ಕಿಂತ ಚೆನ್ನಾಗಿ ಪೆನ್ ಹಿಡಿಯೋದು ಕಲ್ತಿರ್ಬೇಕು ಅವರು. ಎಷ್ಟೇ ಅದ್ಭುತವಾಗಿ ಅವರು ಗನ್ ಹಿಡ್ಕೊಂಡು ಅವ್ರಿಗೆ ಶೂಟ್ ಮಾಡ್ತೀವಿ, ಇವ್ರಿಗೆ ಶೂಟ್ ಮಾಡ್ತೀವಿ, ನಾವು ಎನ್ಕೌಂಟ್ರ್ ಮಾಡ್ತೀವಿ, ನಮ್ಮ ಬಳಿಯಲ್ಲಿ ಆಯುಧ ಇದೆ ಅಂತ ಸಮಾಜದಲ್ಲಿ ದುಷ್ಟ ಶಕ್ತಿಗಳಿಗೊಂದು ಮೆಸೇಜ್ ಕೊಡ್ತಾ ಇರ್ತಾರಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿಜವಾಗಿಯೂ ಒಬ್ಬ ತಪ್ಪಿತಸ್ಥ, ಒಬ್ಬ ತಪ್ಪು ಮಾಡಿರೋಂಥ ವ್ಯಕ್ತಿಗೆ ಅವರು ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿದ್ರೆ ಕೋರ್ಟಲ್ಲಿ ಗನ್ ಕೆಲಸ ಮಾಡಲ್ಲ. ಅವರ ಪೆನ್ನು ಮತ್ತು ಪೇಪರಲ್ಲಿ ಎಷ್ಟು ಅಥೆಂಟಿಕೇಟೆಡ್ ಆಗಿ ಅವರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೀತಾರಲ್ಲ, ಇದು ನಾನೊಂದು ಚಾರ್ಜ್ ಶೀಟ್ ಬರೆದ್ರೆ ಫೇಲ್ ಆಗಿರೋ ಇತಿಹಾಸನೇ ಇಲ್ಲ ಎನ್ನುವ ಕಮಿಟ್ಮೆಂಟ್ ಇರಬೇಕಾಗತ್ತಲ್ಲಿ. ನಾನಂತ ಚಾನ್ಸೇ ಇಲ್ಲ, ಅಷ್ಟು ಆ್ಯಕ್ಯುರೇಟ್ ಆಗಿದೆ ನನ್ನ ತನಿಖೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಈ ಚಾರ್ಜ್ ಶೀಟು ನಾನು ಪ್ರೂವ್ ಮಾಡಬಲ್ಲೆ ಅಂತ ಅವ್ರಿಗೊಂದು ನಂಬಿಕೆ ಇರಬೇಕು. ಅಷ್ಟರ ಮಟ್ಟಿಗೆ ತನಿಖೆ ನಡೆಸಿರಬೇಕು. ಈ ಕೇಸಲ್ಲಿ ಇದೀಗ ಏನೋ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಏನೋ ಶೀಘ್ರದಲ್ಲಿಯೇ ಚಾರ್ಜ್ ಶೀಟ್ ಆಗ್ತಾ ಇದೆ. ಚಾರ್ಜ್ ಶೀಟ್ ಆಯಿತು ಅಂತ ಅಂದುಕೊಳ್ಳಿ. ಚಾರ್ಜ್ ಶೀಟ್ ಆಯಿತು ಅಂದ ತಕ್ಷಣ ಒಂದು ಅಡ್ವಾಂಟೇಜ್ ಏನು ಸಿಗುತ್ತೆ ಅಂತ ಹೇಳಿದ್ರೆ ಇವರು ಈ ಒಂದು ಬೇಲ್ಗೆ ಅರ್ಜಿಯನ್ನು ಹಾಕೋಬಹುದು, ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಳ್ಬಹುದಾಗತ್ತೆ. ಇಮ್ಮಿಡಿಯೇಟ್ಲಿ ಚಾರ್ಜ್ ಶೀಟ್ ಆದ ತಕ್ಷಣ ಇವ್ರೇನು ಮಾಡ್ತಾರೆ, ನನ್ನ ಪಾತ್ರ ಏನಪ್ಪ ಇದರಲ್ಲಿ ಅಂತ ನೋಡ್ತಾರೆ. A1, A2, A3, A4, A17ವರೆಗೂ ಇದೆಯಲ್ಲ, ಪ್ರತಿಯೊಬ್ಬ ಮನುಷ್ಯ ಕೂಡ ಚಾರ್ಜ್ ಶೀಟ್ ಸಿಗುತ್ತೆ ಅವನ ಕೈಗೆ. ಚಾರ್ಜ್ ಶೀಟ್ ಸಿಕ್ಕಿದ ತಕ್ಷಣ ನನ್ನ ಮೇಲೆ ಏನೇನು ಆರೋಪ ಮಾಡಿದ್ದಾರೆ ಅಂತ ಹೇಳಿ ವಕೀಲರಿಗೆ ಇಡ್ತಾನೆ. ವಕೀಲರಿಗೆ ಇಟ್ಟ ತಕ್ಷಣ ಅಯ್ಯೋ ಇದಂತೆ ಸರ್, ಇಂತಿಂಥ ಕೇಸ್ಗಳಿಗೆ ಇಂಡಿಯಾದ ಹಿಸ್ಟ್ರಿನಲ್ಲಿ ಇಂತಿಂಥ ಕೇಸ್ಗಳ ಆಧಾರದಲ್ಲಿ, ಇಂತಿಂಥ ತೀರ್ಪಿನ ಆಧಾರದಲ್ಲಿ ಇವರಿಗೆ ಜಾಮೀನು ಕೊಡಬಹುದು, ವಿಚಾರಣೆಗೆ ಸಹಕರಿಸ್ತಾರೆ ಅಂತ ಮನವಿಯನ್ನು ಕೂಡ ಮಾಡ್ಕೊಳ್ಬಹುದಾಗತ್ತೆ. ಅವರಿಗೆ ಜಾಮೀನು ಕೊಡೋದು ಬಿಡೋದು ಕೋರ್ಟ್ಗೆ ಬಿಟ್ಟಂಥ ವಿಚಾರ.